ಹೆಣ್ಮಕ್ಳು ಅರ್ಥ ಮಾಡ್ಕೋಬೇಕು. ಒಬ್ಬ ಗಂಡಸಿನ ಜೊತೆ ನಾವು ಒಂದು ಫ್ರೆಂಡ್ಶಿಪ್ ಮಾಡಬೇಕು ಅಂದಾಗ ಆತನಿಗೆ ಮದುವೆ ಆಗಿದೆ. ಸೊ ನಾನೊಂದು ಫ್ರೆಂಡ್ಶಿಪ್ ಮಾಡಬೇಕಾ, ಆ ಫ್ರೆಂಡ್ಶಿಪ್ ಎಷ್ಟರಲ್ಲಿ ಇರಬೇಕು ಅನ್ನೋದ್ರ ಬಗ್ಗೆ ಹೆಣ್ಮಕ್ಳು ಯೋಚನೆ ಮಾಡಬೇಕು ಅಂತ ಅನ್ಸಲ್ವಾ? ಗಂಡು ಮಕ್ಳು ಯೋಚನೆ ಮಾಡ್ಬೇಕು. ಆಬ್ವಿಯಸ್ಲಿ ಇಬ್ಬರದು ಪಾತ್ರ ಇರುತ್ತೆ ಇದ್ರಲ್ಲಿ. ನನಗೆ ಮದುವೆ ಆಗಿದೆ, ನನಗೆ ಫ್ಯಾಮಿಲಿ ಇದೆ, ನಾನು ಇನ್ನೊಬ್ಬರ ಜೊತೆ ಸಂಬಂಧ ಬೆಳೆಸ್ಬೇಕಾ ಬೇಡವಾ ಅನ್ನೋ ಮೆಚುರಿಟಿ ಕಡಿಮೆ ಆಗ್ತದೆ ಅಂತ ಅನ್ಸಲ್ವಾ ಮ್ಯಾಮ್? ಮೇಡಮ್ ಏನಂತಂದ್ರೆ ಇಲ್ಲಿ 2 ಸಬ್ಜೆಕ್ಟ್ ಲಿಂಕ್ ಆಗಿದೆ. ಒಂದು ಆ ಟೈಮಲ್ಲಿ ನನಗೆ ಅವ್ನು ತುಂಬಾ ಎಮೋಷನಲ್ ಸಪೋರ್ಟ್ ಮಾಡ್ದ ಅನ್ನೋದು ಒಂದು ಗ್ರೌಂಡ್ ಆಗತ್ತೆ. ಇನ್ನೊಂದು 2ನೇ ಗ್ರೌಂಡು ನನಗೆ ಅವ್ನು ಫೈನಾನ್ಷಿಯಲಿ ಹಿ ಈಸ್ ಅ ಕಾಂಟ್ರಿಬ್ಯೂಟರ್ ಅನ್ನೋದೊಂಥರ ಆಗತ್ತೆ. ಫೈನಾನ್ಷಿಯಲ್ ಕಾಂಟ್ರಿಬ್ಯೂಟರ್ ಯಾವಾಗಾಗಿ ಹುಡುಗ ಇಲ್ಲ ಹುಡುಗಿ ಟರ್ನ್ ಆಗ್ತಾರಲ್ವಾ ನೋಡಿ, ನೀವು ಮೋಸ್ಟ್ ಆಫ್ ದಿ ಈ ಥರ ಅಫೇರ್ಸ್ಗಳಲ್ಲಿ ಟ್ರಾನ್ಸಾಕ್ಷನ್ಸ್ ಫಸ್ಟ್ ಹೈಲೈಟ್. ನಾನು ಅಷ್ಟು ದುಡ್ಡು ಕೊಟ್ಟೆ ಅವನಿಗೆ, ನನಗೆ ಮೋಸ ಮಾಡ್ದ, ನಾನು ಇಷ್ಟು ದುಡ್ಡು ಕೊಟ್ಟೆ ನನಗೆ ಮೋಸ ಮಾಡ್ದ. ಅವ್ರಿಗೆ ಏನು ಅನ್ಯಾಯ ಆಗಿದೆ ಅಂತ ನೋಡೋದಿಲ್ಲ. ನಾನು ಇಷ್ಟು ಟ್ರಾನ್ಸಾಕ್ಷನ್ಸ್ ಕೊಟ್ಟಿದ್ದೆ, ಅಟ್ಲೀಸ್ಟ್ ನಂಗೆ ಆ ದುಡ್ಡಾದ್ರೂ ರಿಟರ್ನ್ ಬೇಕು. ಸಂಬಂಧ ರಿಟರ್ನ್ ಮಾಡ್ಕೋತಾರಿಲ್ಲ ಗೊತ್ತಿಲ್ಲ, ದುಡ್ಡಾದ್ರೂ ರಿಟರ್ನ್ ಬೇಕು ಅಂತ. ಈ ಫೈನಾನ್ಷಿಯಲ್ ಕಾಂಟ್ರಿಬ್ಯೂಟರ್ ಯಾವಾಗ ನಿಲ್ಲಿಸ್ತಾರಲ್ಲ ಅವಾಗ ಸಂಬಂಧ ಹಾಳಾಗತ್ತೆ ಅಂತ ಒಂದು ಹೇಳ್ಬೋದು. ಇನ್ನೊಂದು ಎಮೋಷನಲ್ ಆಸ್ಪೆಕ್ಟು ಈ ಸ್ಪೆಷಲಿ IT ಕಂಪ್ನಿಗಳಲ್ಲಿ ಮೇಡಮ್. ಯಾಕಂದ್ರೆ ಕೆಲಸ ಮಾಡ್ತಿರೋದ್ರಿಂದ ಕಂಪ್ನಿಗಳು ಲೀವ್ ಇರೋದಿಲ್ಲ, ಗಂಡನ ಜೊತೆ ಬೆರೆಯಕ್ಕಾಗೋದಿಲ್ಲ, ಹೆಂಡತಿ ಜೊತೆ ಬೆರೆಯಕ್ಕಾಗೋದಿಲ್ಲ. ಇಂಥ ಟೈಮಲ್ಲಿ ಥರ್ಡ್ ಪಾರ್ಟಿ ಎಂಟ್ರಿ ಆಗತ್ತಲ್ಲ, ಆ ಟೈಮಲ್ಲಿ ಅವ್ರಿಗೆ ಸಡನ್ ಆಗಿ ಅವರು ರಿಯಾಕ್ಟ್ ಮಾಡ್ತಾರೆ. ನಾನೊಂದು ಲಾಸ್ಟ್ 2 days ಬ್ಯಾಕ್ ಒಂದು ಕೇಸ್ ಬಂದಿತ್ತು ನಮಗೆ, ಮ್ಯಾಟ್ರಿಮೋನಿಯಲ್ ಇಶ್ಯೂ ಅಲ್ಲ, ಇದು 376 ರೇಪ್ ಕೇಸು. ಅದೇನಂತಂದ್ರೆ ಆ ಹುಡುಗ ಒಂದು ಹುಡುಗಿ ಅವಳು ಕಂಪ್ಲೀಟ್ಲಿ ಅವನಿಗೆ ಟ್ರ್ಯಾಪ್ ಮಾಡಿದಾಳ ಅಂತನೂ ಹೇಳ್ಬೋದು, ಇಲ್ಲ ಹೌ ಶಿ ಈಸ್ ಬಿಹೇವ್ ವಿತ್, ಅವಳೇ ಓಪನ್ ಪ್ರಪೋಸಲ್ ಕೊಟ್ಟಿದ್ದಾಳ ಅನ್ನೋ ಥರ ಇತ್ತು ಅದು ಆ ಕೇಸ್ ನೋಡಿದ್ರೆ. ಆ ಹುಡುಗಿ ಏನು ಮಾಡ್ತಾಳ ಅಂತಂದ್ರೆ, ಆ ಹುಡುಗನಿಗೆ ಫಸ್ಟು ಚೆನ್ನಾಗಿ ನನಗೆ ಆ ಕಷ್ಟ, ನನಗೆ ಆ ಥರ ಮೋಸ ಮಾಡಿದ್ರು, ಈ ಥರ ಮೋಸ ಮಾಡಿದ್ರು, ನನ್ನ ಕುಟುಂಬ ಹಿಂಗಿದೆ, ನಾನು ಇಷ್ಟು ಕಷ್ಟದಲ್ಲಿದ್ದೀನಿ ಅಂತ. ಹೀ ಈಸ್ ಅ ಟೀಮ್ ಮ್ಯಾನೇಜರ್, ಇವನು ಲೀಡ್ ಮ್ಯಾನೇಜರು. ಹೇಳಿದಾಗ ಆಟೋಮೆಟಿಕಲ್ ಆಗಿ ಆ ಹುಡುಗಿ ಏನು ಮಾಡ್ತಾಳೆ ಅಂತಂದರೆ, ಇವ್ರಿಗೆಲ್ಲ ಕಷ್ಟ ಹೌದಲ್ವಾ, ಕಷ್ಟ ಅಲ್ವಾ, ಆರಾಮಾಗಿರಮ್ಮ ಅಂತ ಎಲ್ಲ ಹೇಳ್ತಾರೆ ಇನಿಷಿಯಲಿ. ಅವಳೇ ಇವ್ರನ್ನ ಟ್ರ್ಯಾಪ್ ಅಂತ ಹೇಳ್ತೀರಾ, ಇಲ್ಲ ಕರ್ಕೊಂಡೋರು ಅಂತ ಒಂದು ಮದುವೆಗೆ ಇನ್ವೈಟ್ ಮಾಡಿ ಕರ್ಕೊಂಡು ಹೋಗ್ತಾರೆ. ಮದುವೆಗೆ ಹೋಗಲ್ಲ, ರೂಟ್ ಚೇಂಜ್ ಮಾಡಿಬಿಟ್ಟು ಬೇರೆ ಕಡೆ ಒಂದು ರೆಸಾರ್ಟಿಗೆ ಕರ್ಕೊಂಡು ಹೋಗ್ತಾಳೆ. ಈ ಮನುಷ್ಯನಿಗಾದ್ರೂ ಬುದ್ಧಿ ಬೇಕಿತ್ತು ಅವಾಗ, ಹೌ ಈಸ್ ಬಿಹೇವ್ ಇತ್ ಅಂತ. ಇವನೇನು ಮಾಡಿದನ್ ತಪ್ಪಾಗಿ ಟ್ರಾಪ್ ಆಗಿ ದೇ ವಿಲ್ ಬಿ ಗೆಟಿಂಗ್ ಇನ್ ಟು ರಿಲೇಶನ್ಶಿಪ್. ಅದಾದ್ಮೇಲೆ ಏನು ಮಾಡಿದಾಳೆ, ಇದೇ ಥರ ನೀನು ಬರಲಿಲ್ಲ ಅಂದರೆ ನಿನ್ನ ಮೇಲೆ ಕಂಪ್ಲೇಂಟ್ ಕೊಟ್ಬಿಡ್ತೀನಿ, ಕೇಸ್ ಹಾಕ್ಬಿಡ್ತೀನಿ, ರೇಪ್ ಕೇಸ್ ಹಾಕ್ಬಿಡ್ತೀನಿ, ನೀನು ಇದು ಮಾಡಿದ್ಯಾ, ಮದುವೆ ಆಗು ಅಂತ. ಅದಾದಮೇಲೆ ಆ ಹುಡುಗ ಏನು ಮಾಡಿದ್ದಾನೆ, ಇಲ್ಲಮ್ಮ ನಾನು ಫೈನಾನ್ಷಿಯಲ್ ಸ್ಟೇಬಲ್ ಇಲ್ಲ, ನನಗೆ ಆಗೋದಿಲ್ಲ, ನನಗೆ ನಂದು ಬೇರೆ ನನ್ನ ತಂದೆ ತಾಯಿ ನೋಡಿರೋ ಮದುವೆ ಆಗಬೇಕು ಅಂದಾಗ ಅವಳು ಥ್ರೆಟ್ಟು ಮಾಡಿದಾಳೆ, ಕಂಪ್ಲೇಂಟ್ ಅಟೆಂಪ್ಟು ಮಾಡಿದಾಳೆ, ಬಟ್ ಕಂಪ್ಲೇಂಟ್ ಕೊಟ್ಟಿಲ್ಲ, ಹೆದರ್ಸಿದಾಳಷ್ಟೇ. ಆಮೇಲೆ ಏನು ಮಾಡಿದ್ದಾನೆ, ಅವಳೇ ಒಂದು ಒಳ್ಳೆಯ ಹುಡುಗಿ ನೋಡಿಬಿಟ್ಟು, ಅವ್ರು ಫೈನಾನ್ಷಿಯಲಿ ಇವನಿಗೆ ಡೌರಿ ಆ ಥರ ಕೊಡೋ ಥರ ಹುಡುಗಿ ನೋಡಿಬಿಟ್ಟು ಅವಳೇ ನಿಂತು ಮದುವೆ ಮಾಡಿದ್ದಾಳೆ. ನಿಂತು ಮದುವೆ ಮಾಡಿ ನೀನು ಇಷ್ಟು ವರ್ಷದಲ್ಲಿ ಇವಳಿಗೆ ಡಿವೋರ್ಸ್ ತೊಗೊಳ್ಬೇಕಂತ ಕಂಡೀಷನ್ ಹಾಕಿದ್ದಾಳೆ. ಆಕ್ಚುಲ್ ಆಗಿ ಆಗಿರೋ ಸಿಚುವೇಶನ್ ಮೇಡಮ್ ಇದು. ಡಿವೋರ್ಸ್ ತಗೋಬೇಕಂತ ಕಂಡೀಷನ್ ಹಾಕಿದ್ದಾಳೆ. ಆದ್ರೆ ಆ ಹುಡುಗಿ ತುಂಬಾ ಇನ್ನೋಸೆಂಟ್ ಇರೋದ್ರಿಂದ ಈ ಹುಡುಗಿ ಪಕ್ಕ ಅವನಿಗೆ ನನಗೆ ಇವಳು ಮದುವೆ ಮಾಡ್ಕೊಂಡ್ರೆ ನಾನು ಜೀವನದಲ್ಲಿ ನೆಮ್ಮದಿಯಾಗಿರಕ್ ಆಗೋದಿಲ್ಲ ಅನ್ನೋ ಒಂದು ಕಾನ್ಸೆಪ್ಟಿಗೆ ಬಂದಾಗ ಆ ಹುಡುಗಿ ಜೊತೆ ಯಾವ ಡಿಸ್ಟ್ರಾಕ್ಷನ್ ಮಾಡ್ಕೊಂಡಿದ್ದಿಲ್ಲ. ಆ ಹುಡುಗಿ ಜೊತೆ ಏನಾಗಿದೆ ಇರೋದು ಹೇಳ್ಬಿಟ್ಟಿದ್ದ ನಾವು. ಅವಾಗ ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡಪ್ಪ ನೀನಂತ ಅವಳು ಹೇಳಿದಾಗ, ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡಿದಾಗ ಇವನ ಮೇಲೆ 376 ಹಾಕಿದಾಳೆ. ಕಂಪ್ಲೀಟ್ 4 years ಆಯ್ತು ಆ ಕೇಸ್ ನಡೀತಾ ಇತ್ತು ಮೇಡಮ್. ಇವಾಗ ಇನ್ನೂವರೆಗೂ ಕನ್ಕ್ಲೂಷನ್ ಬಂದಿಲ್ಲ. ಇವಾಗ ನೀ ಅವಳಿಗೆ ಡಿವೋರ್ಸ್ ಕೊಡು, ನನ್ನ ಮದುವೆ ಆಗು, ನಾವು ಕೇಸ್ ಬ್ಯಾಕ್ ತಗೊಳ್ತೀನಿ ಅಂತ. ಬಟ್ ಮೆರಿಟ್ ಇದೆ, ಕೇಸ್ ನಡೆಸಬಹುದು, ಏನ್ ತೊಂದರೆ ಇಲ್ಲ. ಕೇಸ್ ನಡೆಸ್ಬಿಟ್ಟು ಕಾನ್ಸೆಪ್ಚುವಲ್ ಗ್ರೌಂಡ್ ಮೇಲೆ ಆ ಕೇಸನ್ನ ನಾವು ಅಕ್ವಿಟಲ್ ತಗೊಂಡ್ ಬರ್ಬೋದು. ಯಾಕಂದ್ರೆ ಇದು ನಾಟ್ ಎಟ್ 1 or 2 attempts, ಇಟ್ ಮೋರ್ ದೆನ್ 3 to 4 years ರಿಲೇಶನ್ಶಿಪ್. ಆ ಗ್ರೌಂಡ್ ಮೇಲೆ ಆಟೋಮೆಟಿಕಲಿ ಕೋರ್ಟು ಅಕ್ವಿಟಲ್ ಕೊಡುತ್ತೆ. ಹೇಗೆ ಕೇಸ್ ನಡೆಸ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಇರುತ್ತೆ ಮೇಡಮ್. ಬಟ್ ಈ ತರ ಫ್ಯಾಕ್ಟ್ಸ್ ಹಂಗೂ ಇರುತ್ತವೆ. ಈಗ ಆ ಹೆಣ್ಮಗಳು ಅರ್ಥ ಮಾಡ್ಕೊಡ್ಲಿಲ್ಲ ಅಂದಿದ್ರೆ ಇದು ಕೂಡ ಗೋಯಿಂಗ್ ಟು ಬಿ ಡಿವೋರ್ಸ್ ಕೇಸ್ ಅಲ್ವಾ. ಆಮೇಲೆ ಒಂದು ಡೌಟ್ ಬರೋದೇನಂದ್ರೆ, ಯಾರೇ ಆಗ್ಲಿ ಹಸ್ಬೆಂಡ್ ಅಂಡ್ ವೈಫ್ ಯಾರೋ ಒಂದು ಎಕ್ಸ್ಟ್ರಾ ಮೆರಿಟಲ್ ಅಫೇರ್ ಇಟ್ಕೊಂಡಿದ್ದಾರೆ ಅಂದ್ರೆ, ಫಸ್ಟ್ ಆಫ್ ಆಲ್ ಅದು ಗೊತ್ತಾದ ತಕ್ಷಣ ಅದನ್ನ ಅಪೋಸ್ ಮಾಡಕ್ಕಿಂತ ನೀನ್ ಯಾಕೆ ಅವನ ಜೊತೆ ಹೋಗ್ತಿದ್ಯಾ ಅನ್ನೋ ರೀಸನ್ಸ್ ತಿಳ್ಕೊಬೇಕು. ಫೈನಾನ್ಸ್ ಹೋಗ್ತಿದ್ಯಾ ಅವ್ರ ಕಡೆಯಿಂದ, ಅಥವಾ ನನ್ನ ಕಡೆಯಿಂದ ಪ್ರೀತಿ ಕಡಿಮೆ ಆಯ್ತಾ, ಎಮೋಷನ್ ನಾನು ಆಕೆಗೆ ಅವೈಲೇಬಲ್ ಇಲ್ವಾ, ಇದನ್ನ ಚೆಕ್ ಮಾಡ್ಕೋಬೇಕಲ್ವಾ ಮ್ಯಾಮ್. ಅಲ್ಲಿ ಏನು ಕೊರತೆ ಆಗಿದೆ ಅದನ್ನ ಫುಲ್ಫಿಲ್ ಮಾಡಿದ್ರೆ ಬಹುಶಃ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ಗಳು ಕಡಿಮೆ ಆಗುತ್ತೆ ಅಂತ ಅನ್ಸಲ್ವಾ?
ತುಂಬಾ ಕಡಿಮೆ ಆಗುತ್ತೆ ಮೇಡಮ್. ಮೋಸ್ಟ್ ಆಫ್ ದಿ ಹೆಣ್ಮಕ್ಳು ಎಮೋಷನಲ್ ಬಾಂಡಿಂಗಿಗೆ ಈ ತರ ಇದು ರಿಲೇಶನ್ಶಿಪ್ ಹೋಗೋದು ಜಾಸ್ತಿ. ಗಂಡ್ ಮಕ್ಳು ಹೆಣ್ಮಕ್ಳಿಗೆ ವರ್ಕಿಂಗ್ ವುಮನ್ಸ್ ಕಡೆಯಿಂದ ಏನ್ ಫೈನಾನ್ಷಿಯಲ್ ಕಾಂಟ್ರಿಬ್ಯೂಷನ್ಸ್ ಬರುತ್ತೆ ಅನ್ನೋದ್ರ ಮೇಲೆ ಜಾಸ್ತಿ ನಾನ್ ನೋಡಿರೋದು. ಓಕೆ. ನಾನ್ ನೋಡಿರೋದು ಓವರ್ ಆಲ್ ಎಕ್ಸ್ಪೀರಿಯನ್ಸ್ ಹೇಳೋದಾದ್ರೆ, ಅವಳ ಕಡೆಯಿಂದ ಫೈನಾನ್ಷಿಯಲ್ ಆಗಿ ನಾನು ಹೇಗೆ ಯುಟಿಲೈಸ್ ಮಾಡ್ಕೊಳ್ಳೋದು ಅನ್ನೋದನ್ನ ರಿಲೇಶನ್ಶಿಪ್ ಅಲ್ಲಿ ಗಂಡ್ಮಕ್ಳು ಜಾಸ್ತಿ ಎಕ್ಸೆಪ್ಟೇಷನ್ ಮಾಡ್ತಾರೆ. ಹೆಣ್ಮಕ್ಳು ನನಗೆ ಆ ಮೂಮೆಂಟ್ ಅಲ್ಲಿ ಹಿ ಈಸ್ ಅವೈಲಬಲ್ ಫಾರ್ ದಿ ಎಮೋಷನ್ಸ್ ಅನ್ನೋದಿರುತ್ತೆ. ಮತ್ತೆ ಇವರು ಕೂಡ ಅದನ್ನ ಕನೆಕ್ಟ್ ವಿತ್ ಫೈನಾನ್ಷಿಯಲ್ ಕಾಂಟ್ರಿಬ್ಯೂಷನ್ಸ್ಗೂ ಮಾಡ್ತಾರೆ ಅಂತ ಹೇಳ್ಬೋದು. ಪ್ಯೂರ್ ರಿಲೇಶನ್ಶಿಪ್ ಸಿಕ್ಕೋದು ಎಕ್ಸ್ಟ್ರಾ ಮೆರಿಟ್ ಅಲ್ಲಿ 1% ಇಲ್ಲ ಅಂತ ಹೇಳ್ಬೋದು, ರೇರ್ ಅನ್ನೋದಕ್ಕಿಂತ. ಓಕೆ, ಒಂದು 2-3 ಸಕ್ಸಸ್ ಸ್ಟೋರಿ ಹೇಳಿದ್ರಿ. ಸೊ ಒನ್ ಮೋರ್ ಅನ್ನುವಂತ ಏನು ಆಸೆ ಆಗ್ತಾ ಇದೆ ಕೇಳಲಿಕ್ಕೆ. ಏನಂತಂದ್ರೆ ಇಬ್ರು IT ಪ್ರೊಫೆಷನಲ್ಸ್, ಅತ್ತೆ ಮಾವಂದು ಇಂಟರ್ಫಿಯರೆನ್ಸ್ ಅದಿನ್ನು ಆನ್ ಗೋಯಿಂಗ್. ನನ್ನ ಹತ್ರ ಕೇಸ್ ಪೆಂಡಿಂಗ್ ಕೇಸ್ ಇದೆ ಆಕ್ಚುಲಿ. ಇನ್ನು ಸಕ್ಸಸ್ ಸ್ಟೋರಿ ಅಂತ ಹೇಳಕ್ಕಾಗಿಲ್ಲ. ಇಟ್ ಮೈಟ್ ಬಿ ಸ್ಟೋರಿ ಆಗತ್ತೆ ಅಂತ ಅನಿಸ್ತಿದೆ ಇವತ್ತಿನ ಸಿಚುವೇಶನ್ಸ್ ಗಳನ್ನ ನೋಡಿದ್ರೆ. ಇಬ್ರು IT ಪ್ರೊಫೆಷನಲ್, ಹುಡುಗಿನೂ ಕೂಡ ಹುಡುಗನಷ್ಟೇ ದುಡಿತಾಳೆ, ಒಂದು ಮುದ್ದಾದ ಮಗು ಆಗಿದೆ. ಆದ್ರೆ ಅತ್ತೆ ಮಾವನ್ ಚೆನ್ನಾಗಿ ನೋಡ್ಕೊಳ್ಳಿಲ್ಲ ಅನ್ನೋ ಗ್ರೌಂಡ್ಗೆ ಅಲ್ಲಿ ಡಿವೋರ್ಸ್ ಆಗ್ಬಿಟ್ಟಿದ್ದಾರೆ. ಅಂದ್ರೆ ನನಗ್ ಚೆನ್ನಾಗ್ ನೋಡ್ಕೊಳಲ್ಲ, ನನ್ ಕಾಫಿ ತಂದ್ ಕೊಡಲ್ಲ, ನಂಗೆ ಟೀ ತಂದ್ ಕೊಡೋದಿಲ್ಲ, ಅವಳ ಕೆಲ್ಸದಲ್ಲಿ ಅವಳೇ ಜ್ಞಾನದಲ್ಲಿರ್ತಾಳೆ, ಅಪ್ಪನ ಮನೇನೆ ನೆನೆಸ್ತಿರ್ತಾಳೆ ಅನ್ನೋದನ್ನ ಇಟ್ಕೊಂಡು, ಮತ್ತೆ ಒಂದ್ ಸ್ವಲ್ಪ ಹುಡುಗಿನೂ ಕೂಡ ಅರೋಗೆಂಟ್ ಇದ್ದಾರೆ ಅಂತ ಹೇಳ್ಬೋದು. ಸ್ವಲ್ಪ ಅರೋಗೆಂಟ್ ಇದ್ದಾರೆ. ಆದ್ರೆ ಈ ಸಿಚುವೇಶನ್ ಹೆಂಗಾಗಿದೆ ಅಂತ ಹೇಳಿದ್ರೆ, ನನಗ್ ಬೇಡವೇ ಬೇಡ, ಮಗುನು ನೋಡಲ್ಲ, ನನ್ಗೆ ಹೆಂಡ್ತಿನೂ ಬೇಡ ಅನ್ನೋ ಸಿಚುವೇಶನ್ ಅಲ್ಲಿ ಇದ್ದಾನೆ ಹುಡುಗ. ಬಟ್ ಅವರು ಹಿರಿಯರೆಲ್ಲ ಕೂತ್ಕೊಂಡು ಮಾತಾಡ್ತಿದ್ದಾರೆ. ಇವಾಗ ಕೋರ್ಟಲ್ಲೂ ಕೂಡ ಮೀಡಿಯೇಷನ್ ನಡೀತಿದೆ. ಇಟ್ ಮೈಟ್ ಬಿ ಹ್ಯಾವಿಂಗ್